नीचे जो वो सब्सक्राइब का बटन है ना उसको हिट करो। ಇದು ಶಿರಟ್ಟಿ ಫಕೀರ ಜಗದ್ಗುರು ಫಕೀರ ಮಹಾಸ್ವಾಮಿಗಳ 75ನೇ ಹುಟ್ಟುಹಬ್ಬದ ಅಂಗವಾಗಿ ಹುಬ್ಬಳ್ಳಿ ಮಹಾನಗರದಲ್ಲಿ ಸುಮಾರು 21 ದಿವಸ ಭಾವೈಕ್ಯತೆಯ ರಥಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು 3ನೇ ದಿವಸ ಯಲ್ಲಾಪ್ರೋಣಿ ದೇಸಾವಣಿ ಪಾಟೀಲಗಲ್ಲಿಯಲ್ಲಿ ನಡೀತಾ ಇದೆ. ಉಭಯ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಈ ಭಾವೈಕ್ಯತೆ ರಥಯಾತ್ರೆಯನ್ನು ಸಾಗ್ತಾ ಇದೆ. ಕೊನೆಯ ದಿವಸ ಅಂದರೆ ಫೆಬ್ರವರಿ 1ನೇ ತಾರೀಕಿಗೆ ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಈ ಭಾವೈಕ್ಯತೆಯ ಜನ್ಮ ದಿನೋತ್ಸವದ ಅಂಗವಾಗಿ ಅಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಆನೆಯ ಮೇಲೆ ಅಂಬಾರಿ ಒಳಗೆ ಜಗದ್ಗುರುಗಳ ಸಮೇತವಾಗಿ ತುಲಾಭಾರ ಕಾರ್ಯಕ್ರಮ ನಡೆಯುತ್ತದೆ. ವಿಶೇಷವಾದಂತಂದರೆ ಇಡೀ ಪ್ರಪಂಚದೊಳಗೆ ಎಲ್ಲೂ ಆನೆಯ ತುಲಾಭಾರವನ್ನು ಮಾಡಿಲ್ಲ. ಆನೆಯ ಸಮೇತವಾಗಿ ಅಂಬಾರಿ ಇಟ್ಟು ತುಲಾಭಾರವನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮಾರು ಲಕ್ಷಾಂತರ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಜಗದ್ಗುರುಗಳಿಗೆ 75 ವರ್ಷ ಆಗಿರುವ ನಿಮಿತ್ತವಾಗಿ ಈ ಕಾರ್ಯಕ್ರಮ ಮತ್ತು ಮಠದ ಆನೆ ಅದಕ್ಕೂ 60 ವರ್ಷ ಆಗಿದೆ. ಅದರ ಅಂಗವಾಗಿ ಆನೆ ಮತ್ತು ಅಂಬಾರಿ ಉತ್ಸವ ಕೂಡ ನಡೀತಾ ಇದೆ. ವಿಶೇಷವಾದಂತಂದ್ರೆ ಹಿಂದೂ ಮುಸ್ಲಿಂ ಎಲ್ಲ ಸಮಾಜದವರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲಿ ಹೋದ್ರು ಈಗ ತಾವು ನೋಡಿದ್ರಿ, ಮಸೂತಿ ಮುಂದೆ ಜಗದ್ಗುರುಗಳನ್ನು ನಿಲ್ಲಿಸಿ ಮಾಲಾರ್ಪಣೆ ಮಾಡಿದರು. ಇದೇ ರೀತಿ ಪ್ರತಿಯೊಂದು ಕ್ಷೇತ್ರ ಹುಬ್ಬಳ್ಳಿ ಪ್ರತಿಯೊಂದು ಕ್ಷೇತ್ರದಲ್ಲಿ 21 ದಿವಸ ಇದೇ ರೀತಿ ನಿರಂತರವಾಗಿ ಸಾಯಂಕಾಲ ಭಾವೈಕ್ಯತೆ ರಥಯಾತ್ರೆ ಸಾಗ್ತಾ ಇದೆ. ಎಷ್ಟು ವರ್ಷದಿಂದ ಆಗ್ತಾ ಇದೆ ಸರ್? ಇಲ್ಲ, ಇದೇ ವರ್ಷ 75 ವರ್ಷ ಜಗದ್ಗುರುಗಳಾಗಿದ್ದಕ್ಕೆ ಇದು ಇವತ್ತು 3ನೇ ದಿವಸ. ಇವತ್ತು 3ನೇ ದಿವಸ ರಥಯಾತ್ರೆ. ನನ್ನ ಹೆಸರು ಪ್ರಕಾಶ್ ಬೆಂಡಿಗೇರಿ ಅಂತೇಳಿ. ಶಿರಹಟ್ಟಿಯ ಭಾವೈಕ್ಯತೆ ಮಠ ಪರಮ ಪೂಜ್ಯ ಜಗದ್ಗುರು ಸಿದ್ದರಾಮ ಮಹಾಸ್ವಾಮಿಗಳ 75ನೇ ಹುಟ್ಟುಹಬ್ಬದ ಅಂಗವಾಗಿ ಅಮೃತ ಮಹೋತ್ಸವ ಜರುಗತಕ್ಕಂಥದ್ದು. ಆ ಅಮೃತ ಮಹೋತ್ಸವದ ಅಂಗವಾಗಿ ಭಾವೈಕ್ಯತೆ ರಥಯಾತ್ರೆ ದಿನಾಂಕ 10/1/2024 ಹುಬ್ಬಳ್ಳಿಯಿಂದ ಪ್ರಾರಂಭವಾಗಿದ್ದು 20 ದಿನಗಳ ಕಾಲ ಹುಬ್ಬಳ್ಳಿಯಲ್ಲಿ ವಿವಿಧ ಬಡಾವಣೆಗಳಲ್ಲಿ ಸಂಚಾರ ಮಾಡಿ ಭಾವೈಕ್ಯತೆ ರಥಯಾತ್ರೆ ಫೆಬ್ರವರಿ 1ರಂದು ಕೊನೆಗೊಳ್ಳಲಿದ್ದು, ಅಂದು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಜರುಗಲಿದೆ. ಆ ಕಾರ್ಯಕ್ರಮ ಏನಂದರೆ, ಇವತ್ತು ಪೂಜ್ಯ ಜಗದ್ಗುರುಗಳವರ ಹುಟ್ಟುಹಬ್ಬದ ಅಂಗವಾಗಿ ಅವರನ್ನು ತುಲಾಭಾರ ಮಾಡಬೇಕಂತಕ್ಕಂಥ ಸಂಕಲ್ಪ ದಿಂಗಾಲೇಶ್ವರ ಮಹಾಸ್ವಾಮಿಗಳಾಗಿರೋದ್ರಿಂದ ಆನೆ ಮೇಲೆ ಅಂಬಾರಿಯಲ್ಲಿ ಜಗದ್ಗುರು ನಿಲ್ಲಿಸಿ ಆನೆ ಸಮೇತ ತೂಕವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಫೆಬ್ರವರಿ 1ರಂದು ನೆಹರು ಮೈದಾನ ಜರುಗಲಿದ್ದು, ಸುಮಾರು 73 ಲಕ್ಷ ರೂಪಾಯಿಯ ನಾಣ್ಯಗಳ ಮುಖಾಂತರ ಅಂದ್ರೆ 5555 ಕಿಲೋ ನಾಣ್ಯಗಳ ಮುಖಾಂತರ ಇವತ್ತು ಪೂಜ್ಯ ಜಗದ್ಗುರುಗಳವರ ತುಲಾಭಾರ ಆಗ್ತಕ್ಕಂಥದ್ದು. ಇದೊಂದು ಪ್ರಪಂಚದಲ್ಲಿ ವಿಶೇಷ ಕಾರ್ಯಕ್ರಮ. ಗಿನ್ನಿಸ್ ದಾಖಲೆಯತ್ತ ಈ ಕಾರ್ಯಕ್ರಮ ಸಾಗ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಹುಬ್ಬಳ್ಳಿಯ ಎಲ್ಲ ಸಮಾಜದ ಜನ ಇವತ್ತು ಭಾವೈಕ್ಯತಾ ರಥಯಾತ್ರೆಯನ್ನು ಹೃತ್ಪೂರ್ವಕವಾಗಿ ವಿವಿಧ ಬಡಾವಣೆಗಳಲ್ಲಿ ಸ್ವಾಗತ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ಮಲ್ಲಿಕಾರ್ಜುನ್ ಸಾವ್ಕಾರ್, ಹುಬ್ಬಳ್ಳಿ. ಫಕೀರೇಶ್ವರ ಮಹಾಸ್ವಾಮಿಗಳಿಗೆ ವಂದಿಸುತ್ತಾ, ಈಗ 21 ದಿವಸ ಹುಬ್ಬಳ್ಳಿಯಲ್ಲಿ ಜರುಗುವ ಭಾವೈಕ್ಯತಾ ರಥ ತುಂಬ ಈ 3ನೇ ದಿವಸ ಈ ದಿವಸ ಶುರುವಾಗಿ ಆದ ಕಾರಣ ಇಲ್ಲಿ ಹುಬ್ಬಳ್ಳಿಯಲ್ಲಿ ಇರುವ ಎಲ್ಲ ಮಹಿಳೆಯರು ಜನ ತುಂಬ ದಿವಸಕ್ಕೆ ಹೆಚ್ಚು ಕೂಡ್ತಾ ಇದ್ದಾರೆ. ಇದು ಒಂದು ದೊಡ್ಡ ಕಾರ್ಯಕ್ರಮವಾಗಿ ಏರ್ಪಾಡಾಗುತ್ತದೆ. 1ನೇ ತಾರೀಕು ಫೆಬ್ರವರಿ 1 ನೆಹರು ಮೈದಾನದಲ್ಲಿ ಫಕೀರೇಶ್ವರ ಸ್ವಾಮಿಗಳದ್ದು ತುಲಾಭಾರ ಇದೆ. ಆದ ಕಾರಣ ಅದರ ಜೊತೆಗೆ ನಾವು ಎಲ್ಲಿ ನೋಡಿಲ್ಲ, ಇಂದಿಗೂ ಯಾರು ಏನು ಅದನ್ನು ಮಾಡಿಲ್ಲ. ಆನೆ ತುಲಾಭಾರ ಇದೆ, ಅದು ಅತ್ಯಂತ ವಿಭ್ರಂಜನೆಯಿಂದ ಆಗೋದು. ಇದು ಎಲ್ಲರಿಗೂ ಒಂದು ನೋಡುವ ಭಾಗ್ಯ ಸಿಗುತ್ತದೆ. ಆದ ಕಾರಣ ಎಲ್ಲರೂ ದಯವಿಟ್ಟು ಇದು ಸಹಕರಿಸಿ ಎಲ್ಲರೂ ದೇವರ ಫಕೀರೇಶ್ವರ ಸ್ವಾಮಿಗಳ ಆಶೀರ್ವಾದ ತಗೊಂಡು ಇದರ ವೈಭವವನ್ನು ನೋಡಬೇಕಾಗಿ ಕೇಳ್ಕೊತೇನೆ.